ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ. ಏನೋ ಬಗೆಹರಿತಪ್ಪ ಸಿದ್ದು ಮತ್ತು DK ಶಿ ಅವ್ರ ಮಧ್ಯದ ಜಗಳ. ಸಿದ್ದು ಕಂಟಿನ್ಯೂ 2028 ಇರ್ಬೋದು, ಇವರು ಉಪಮುಖ್ಯಮಂತ್ರಿ ಮತ್ತು ಅಧ್ಯಕ್ಷರಾಗಿ ಮುಂದುವರಿಬೋದು ಅನ್ನೋದು ಏನೋ ಒಂದು ನಿಲುಗಡೆಗೆ ಬಂದಂಗೆ ಆಗಿತ್ತು. ನಾ ಬಿಡೆ ಇಬ್ಬರು ನಡೆಸಿದ್ರು. ಕೊನೆಗೆ ಹೈಕಮಾಂಡ್ ನಡಕ್ಕೆ ಬಂದ ಏನು ಸಮಾಧಾನ ಮಾಡಿ ಅಧಿವೇಶನಗಿಂತಲೂ ಪೂರ್ವದಲ್ಲೇ ಸ್ವಲ್ಪ ಸಮಾಧಾನ ಮಾಡಿಬಿಡ್ತು ಮತ್ತು ವಿರೋಧಿಗಳಿಗೆ ಒಂದು ಅಸ್ತ್ರ ಕಸ್ಕೊಂಡಿತ್ತು ಹೈಕಮಾಂಡ್. ಇವರು ಪೋಸ್ ಕೊಟ್ಟರು. ಒಬ್ಬ ನಾಟಿ ಕೋಳಿ ತಿನ್ಸಕ್ಕೆ ಕರೆದ್ರೆ, ಇನ್ನೊಬ್ಬ ಮನೆಗೆ ಪಾರ್ಕ್ ಕರೆದ್ರು, ಹೋಗಿ ಕುಂತರು, ಮಾತಾಡಿದರು, ನಾವು ಒಂದು ಅಂತೇಳಿದರು. ಯಾವುದೊಂದು ವಾಚ್ ಇಬ್ಬರು ಕಟ್ಕೊಂಡ್ರು. ನೋಡೋಕೆ ಒಂದಾದ್ರೆ ಬಿಡಪ್ಪ, ಇದೇ ಕಾಂಗ್ರೆಸ್ ಸರಿಯಾಗಿ ವರ್ಕ್ ಮಾಡುತ್ತೆ ಅನ್ನೋದ್ರೊಳಗೆ ಈ ಮತ್ತೊಂದು ಹೊಸ ಡೆವಲಪ್ಮೆಂಟ್ಗಳು. ಅದ್ರಲ್ಲಿ ಮುಖ್ಯವಾಗಿ ಹೊಸ ಒಂದು ಡೆವಲಪ್ಮೆಂಟ್ ಏನಪ್ಪ ಅಂದ್ರೆ, ಸತೀಶ್ ಜಾರಕಿಹೊಳಿ ಮತ್ತು ನಮ್ಮ DK ಶಿ ಅವರು ಒಂದಾದ್ರೆ ಅಂತ ಹೊಸ ಪ್ರಶ್ನೆ ಶುರು ಆಗಿಬಿಟ್ಟರು. ಯಾಕಂದರೆ ಒಬ್ರಿಗೊಬ್ಬರು ವಿರೋಧಿಗಳು, ಒಬ್ಬರೊಬ್ಬರು ಯಾರ್ಯಾದ್ರು ಮಾಡಿ ಬದಿಗೆ ಸರಿಸ್ಬೇಕು ಅನ್ನೋರು. ಅದರಲ್ಲೂ ರಮೇಶ್ ಜಾರಕಿಹೊಳಿ ಅವರಂತೆ ಓಪನ್ನಾಗಿ DK ಶಿ ಅವರು ವಿರೋಧ ಮಾಡೋರು. ಮತ್ತು ಇವರು ಸತೀಶ್ ಅವರು ನಾನು ರಮೇಶ್ ಅಲ್ಲ ಅಂತ ಹೇಳಿಕೊಡುವಂಥದ್ದು. ಇವೆಲ್ಲ ನೋಡಿದಾಗ ಇವರು ಒಂದನ್ನು ಗೆಲ್ಲಬಿಡಪ್ಪ ಅಂತೇಳಿ. ಆದರೆ ಸ್ವತಃ ಜಾರಕಿಹೊಳಿ ಅವರು ಹೇಳುವಂಗೆ ರಾಜಕೀಯ ನಿಂತ ನೀರಲ್ಲ, ಚಲನೆ ಇರ್ತದೆ. ಆದರೆ DK ಶಿ ಅವರು ಸತೀಶ್ ಅವರು ಒಂದಾದ್ರೆ ಅಧಿಕಾರಕ್ಕಾಗಿ DK ಶಿ ಅವ್ರಿಗೆ ಆಫರ್ ಮಾಡಿದರೆ ಇವ್ರಿಗೆ, ಸತೀಶ್ ಅವ್ರಿಗೆ, ನೀನಪ್ಪ ಅಧ್ಯಕ್ಷ ಆಗಲಿ, ನಾವು ಮುಖ್ಯಮಂತ್ರಿ ಆಗ್ತೀವಿ, ಒಂದು 4 ಮುಖ್ಯಮಂತ್ರಿ ಮಾಡೋಣ ಅಂಥೇಳಿ MB ಪಾಟೀಲ್ರ ಮತ್ತು ಇವ್ರನ್ನ ಬುಟ್ಟೆ ಹಾಕೊಂಡ್ರ. ಅಂದರೆ ಇವೆಲ್ಲ ಡೆವಲಪ್ಮೆಂಟ್ಗಳು ನೋಡಿದ್ರೆ ಹಿಂಗೆ ಅನ್ನಿಸ್ತಾ ಇದೆ. ಅಂದರೆ